ನೋಡಿ ವೀಕ್ಷಕರೇ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂತಹ ಹಕ್ಕು ಎಲ್ರಿಗೂ ಕೂಡ ಇತ್ತು. ಆದರೆ ಹೋರಾಟದ ರೀತಿ ಯಾವ ರೀತಿಯಾಗಿ ಹೋಯಿತು, ಆ ಸಂದರ್ಭದಲ್ಲಿ ಆ ಪೋಸ್ಟರ್ ಮಾಡಿದ್ರಲ್ಲ, ಆ ಪೋಸ್ಟರ್ ಪ್ರದರ್ಶನ, ಆ ಸಂದರ್ಭದಲ್ಲಿ ಏನೇನು ಅಂದರು ಪೊಲೀಸ್ನವರಿಗೆ ಆ ಪ್ರದರ್ಶನದ ಸಂದರ್ಭದಲ್ಲಿ, ಅದಕ್ಕೆ ಈ ಗೃಹ ಸಚಿವರು ಯಾಕೆ ಉತ್ತರವನ್ನು ಕೊಟ್ಟಿಲ್ಲ, ಯಾವುದೋ ಉಮರ್ ಖಾಲಿದ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಾತನಾಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಎಲ್ಲೋ ಟ್ರಾಫಿಕಲ್ಲಿ ಪೊಲೀಸರು ನಿಂತ್ಕೊಂಡಿರ್ತಾರೆ, ಆ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗ್ತಾ ಇದೆ, ಇನ್ನೊಬ್ರು ಯಾರೋ ನಿಂತ್ಕೊಂಡಿರ್ತಾರೆ, ಅವರಿಗೆ ಈಗ ಕಿಡ್ನಿ ಫೇಲ್ಯೂರ್ ಅಂತ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ, ಪೊಲೀಸ್ ಕ್ವಾರ್ಟರ್ಸ್ಗಳು ಸರಿ ಇಲ್ಲ. ಅದ್ರ ಜೊತೆಗೆ ಪೊಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಪ್ರತಿಭಟನೆ ಸಂದರ್ಭದಲ್ಲಿ ಆ ಪೋಸ್ಟರನ್ನು ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ ಅವಾಚ್ಯ ಶಬ್ದಗಳಿಂದ ಎಲ್ಲೋ ಒಂದು ಕಡೆ ಆತ್ಮಸ್ಥೈರ್ಯ ಕುಂದಿಸುವಂಥ ಕೆಲಸ ಇದು. ಅದ್ರ ಬಗ್ಗೆ ಮಾತನಾಡಬೇಕಾಗಿತ್ತು ಗೃಹ ಸಚಿವರು. ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ರು, ಅಥವಾ ಗೊತ್ತಿಲ್ಲದ ಥರ ಇದ್ರೆ ಗೊತ್ತಿಲ್ಲ. ಹಾಗಾದರೆ ಈಗ ಎರಡನೇ ಸ್ಟೋರಿಗೆ ಹೋಗೋಣ. ಈ ಮುಂಗಾರು ಈ ಮುನಿಸಿನ ನಡುವೆ ಈ ರಾಜ್ಯದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ ಪಾಪ. ಈ ಬೆಳೆ ಬಾರದೆ ಸಾಲದ ಶೂಲವನ್ನು ಏರೋದು ಶಾಪವಾಗಿತ್ತು. ಇಂತಹ ಹೊತ್ತಲ್ಲೇ ಬರ ಅಧ್ಯಯನಕ್ಕೆ ಬಿಜೆಪಿ ಸಜ್ಜಾಗಿದೆ. ಆದರೆ ಈ ಬರ ಪ್ರವಾಸವೇ ಕೇಸರಿ ಪಡೆಯಲ್ಲಿ ಬೆಂಕಿ ಹೊತ್ತುವಂತೆ ಮಾಡಿದೆಯಂತೆ. ಈ ಬರ ಅಧ್ಯಯನ ಪಟ್ಟಿಯಿಂದ ಮಾಜಿ ಶಾಸಕರನ್ನ ಕೈಬಿಟ್ಟಿರೋದು ಅತಿರಥ ನಾಯಕರನ್ನ ಗರಂ ಆಗಿಸಿದೆ. ರಾಜ್ಯ ಬಿಜೆಪಿಯಲ್ಲಿ ಹೊತ್ತಿದ ಬರದ ಬೆಂಕಿ. ಸ್ವಪಕ್ಷ ವಿರುದ್ಧವೇ ನಿಗಿನಿಗಿಯಾದ್ರ ಹಿರಿಯರು. ಅದ್ಯಾಕೋ ಏನೋ ಎತ್ತು ಏರಿಗೆ ಕೋಣ ನೀರಿಗೆ ಎನ್ನುವಂತಾಗಿದೆ ರಾಜ್ಯ ಬಿಜೆಪಿ ಪಾಳೆಯ. ಒಡೆದ ಮನೆಯಂತಾಗಿರೋ ಕೇಸರಿ ಪಡೆಯಲ್ಲಿ ವರಿಷ್ಠರೇ ಬಂದು ಹೊಂದಿಕೊಂಡು ಹೋಗಿ ಅಂತ ಹೇಳಿದ್ರು ನಯಾ ಪೈಸೆ ಪ್ರಯೋಜನವಾಗ್ತಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಹೇಳೋರು ಹೇಳ್ತಿರ್ಲಿ, ನಾವು ಇರೋದೇ ಹೀಗೆ ಎನ್ನುವಂತಹ ಬೆಳವಣಿಗೆಗಳು ಮೇಲಿಂದ ಮೇಲೆ ನಡೆಯುತ್ತಲೇ ಸಾಗ್ತಿವೆ. ಇವತ್ತಿಗೂ ಬಿಜೆಪಿ ಬಂಡಾಯ ಬಣದ ಜ್ವಾಲೆ ಶಾಂತವಾಗಿಲ್ಲ. ಇದರ ನಡುವೆಯೇ ಕಮಲ ಮನೆಯಲ್ಲಿ ಮತ್ತೊಂದು ಕಿಚ್ಚು ಆವರಿಸಿರೋದು ಬಯಲಾಗಿದೆ. ಅದು ಬರ ಅಧ್ಯಯನ ವಿಚಾರಕ್ಕೆ ಅನ್ನೋದು ಗಮನಾರ್ಹ. ಬರ ಅಧ್ಯಯನ ಹೆಸರಲ್ಲಿ ಕೆಸರೆರ ಚಾಟ. ಪಟ್ಟಿ ರಿಲೀಸ್ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ. ಇವತ್ತು ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ರೈತರು ಕಂಗಾಲಾಗಿದ್ದಾರೆ. ಅಪ್ಪ ವರುಣದೇವ ಕರುಣಿಸು ಅಂತ ಅನ್ನದಾತರು ಆಕಾಶದತ್ತ ಮುಖ ಮಾಡಿ ಕುಳಿತಿದ್ದಾರೆ. ಇಂಥ ಹೊತ್ತಲ್ಲಿ ಮಣ್ಣಿನ ಮಕ್ಕಳ ಗೋಳಿಗೆ ಸ್ಪಂದಿಸಿ ಸರ್ಕಾರದಿಂದ ಅಗತ್ಯ ನೆರವಿನ ಹಸ್ತ ಕೊಡಿಸಬೇಕಾಗಿರೋದು ವಿಪಕ್ಷದ ಹೊಣೆ. ಆದರೆ ಇಂಥ ಹೊಣೆ ಹೊರಬೇಕಿರೋರೇ ಈಗ ಪರಸ್ಪರ ಕಿತ್ತಾಡ್ತಿರೋದು ದುರಾದೃಷ್ಟವೇ ಸರಿ. ಬರ ಅಧ್ಯಯನಕ್ಕೆ ರಾಜ್ಯ ಬಿಜೆಪಿ ನಾಯಕರ ಪಟ್ಟಿ ರಿಲೀಸ್ ಮಾಡಲಾಗಿದೆ. ಈ ಪಟ್ಟಿ ಬಹಿರಂಗ ಬೆನ್ನಲ್ಲೇ ಆಕ್ರೋಶದ ಕೋಡಿಯು ಒಡೆದು ಹೋಗಿದೆ. ನಾವೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ನಾಯಕರ? ಬರಪಟ್ಟಿ ವಿರುದ್ಧ ಸಿಡಿದೆದ್ರ ಶ್ರೀರಾಮುಲು. ಬರ ಅಧ್ಯಯನಕ್ಕೆ ರಾಜ್ಯ ಬಿಜೆಪಿ ನಾಯಕರು ಬ್ಯಾಗ್ ರೆಡಿ ಮಾಡಿಕೊಂಡು ಪ್ರವಾಸಕ್ಕೆ ಸಜ್ಜಾಗ್ತಿದ್ದಾರೆ. ಹಾಗಂತ ಈ ಅಧ್ಯಯನಕ್ಕಾಗಿಯೇ ನಾಯಕರ ತಂಡಗಳನ್ನು ರೂಪಿಸಲಾಗಿದೆ. ಆದರೆ ಇದೇ ಪಟ್ಟಿ ಈಗ ಮಾಜಿ ಮಂತ್ರಿಗಳು ಸೇರಿದಂತೆ ಹಲವರ ಕಣ್ಣು ಕೆಂಪಗಾಗಿಸಿದೆ. ಬರ ಅಧ್ಯಯನ ಪಟ್ಟಿಯಿಂದ ಮಾಜಿ ಶಾಸಕರುಗಳಿಗೆ ಕೋಕ್ ನೀಡಲಾಗಿದೆ. ಈ ಬೆಳವಣಿಗೆಗೆ ಕೆರಳಿರೋ ಶ್ರೀರಾಮುಲು ನಾವೇನು ಪಕ್ಷಕ್ಕೆ ಲೆಕ್ಕಕ್ಕಿಲ್ವಾ ಅಂತ ಗರಂ ಆಗಿದ್ದಾರಂತೆ. ಪಕ್ಷಕ್ಕಾಗಿ ನಾವೆಲ್ಲ ಕೆಲಸ ಮಾಡಿಲ್ವಾ, ನಮ್ಮನ್ನೇನು ಪಕ್ಷದಿಂದ ಕೈಬಿಟ್ಟಿದ್ದಾರಾ ಅಂತ ಆಕ್ರೋಶ ಹೊರಹಾಕಿದ್ದಾರಂತೆ. ಶ್ರೀರಾಮುಲು ಬೆನ್ನಲ್ಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಪಟ್ಟಿಯಲ್ಲಿ ಹೆಸರಿಲ್ಲದಕ್ಕೆ ಕೆರಳಿದ್ದಾರಂತೆ. ಮಾಜಿಗಳ ಆಯ್ಕೆಯಲ್ಲೂ ತಾರತಮ್ಯ ಆರೋಪ. ದೆಹಲಿ ವರಿಷ್ಠರ ಕಿವಿಗೂ ತಲುಪಿದ ಪಟ್ಟಿ ಫೈಟ್. ಕೇವಲ ಶ್ರೀರಾಮುಲು ಮಾತ್ರವಲ್ಲ, ಬರ ಅಧ್ಯಯನ ಪಟ್ಟಿಯಲ್ಲಿ ತಾರತಮ್ಯ ಧೋರಣೆ ಅನುಸರಿಸಲಾಗಿದೆ ಅನ್ನೋ ಕೂಗು ಮೊಳಗಿದೆ. ತಮ್ಮ ಆಪ್ತ ಮಾಜಿಗಳಷ್ಟೇ ಪಟ್ಟಿಯಲ್ಲಿ ಸ್ಥಾನ ನೀಡಲಾಗಿದೆ ಅನ್ನೋದು ಕೂಡ ಟೀಕೆಗೆ ಕಾರಣವಾಗಿದೆ. ಮಂಡ್ಯದಲ್ಲಿ ಮಾಜಿ ಮಂತ್ರಿ ನಾರಾಯಣಗೌಡ, ಕೊಡಗಿನಲ್ಲಿ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯರನ್ನು ಕೈಬಿಡಲಾಗಿದೆ. ಈ ತಾರತಮ್ಯದ ವಿರುದ್ಧ ದೆಹಲಿ ನಾಯಕರಿಗೂ ದೂರು ನೀಡಲಾಗಿದೆಯಂತೆ. ಕೇಂದ್ರದ ನಾಯಕರು ಕೇಳಿದ್ರ ಪಟ್ಟಿ ಸ್ಪಷ್ಟನೆ. ವಿಜಯೇಂದ್ರ ಹೇಳಿದ್ದಾದ್ರೂ ಏನು ಗೊತ್ತಾ? ಬರ ಪ್ರವಾಸಕ್ಕೆ ಸಜ್ಜಾಗಿರುವ ಬೆನ್ನಲ್ಲೇ ಬಿಜೆಪಿಗೆ ಪಟ್ಟಿ ತಲೆಬಿಸಿ ಶುರುವಾಗಿದೆ. ಶ್ರೀರಾಮುಲುನಂತ ಹಿರಿಯರೇ ಬಹಿರಂಗವಾಗಿ ಕೆರಳಿರೋ ಹೊತ್ತಲ್ಲೇ ಹೈಕಮಾಂಡ್ ಕೂಡ ಸ್ಪಷ್ಟನೆ ಕೇಳಿದೆಯಂತೆ.
ಸದನದಲ್ಲಿ ಚರ್ಚೆಗೆ ಅನುಕೂಲವಾಗಲಿ ಅಂತ ಶಾಸಕರು ಪರಿಷತ್ ಸದಸ್ಯರಿಗೆ ಸ್ಥಾನ ನೀಡಿದ್ದೇವೆ. ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ನಡೆಯಲಿ ಅಂತಲೇ ಈ ತೀರ್ಮಾನ ಅಂತ ವಿಜಯೇಂದ್ರ ಸಬೂಬು ನೀಡಿದ್ದಾರಂತೆ. ಒಟ್ನಲ್ಲಿ ಬರ ಅಧ್ಯಯನವೇನು ರೈತರ ಪರ ಕಾರ್ಯಕ್ರಮವೊಂದು ಕೇಸರಿ ಮನೆಯಲ್ಲಿ ಕಿಚ್ಚು ಹೊತ್ತಿಸುವಂತೆ ಮಾಡಿರೋದು ಸುಳ್ಳಲ್ಲ.